ನಮಸ್ಕಾರ. ಇವತ್ತಿನ ಒಂದು ಅವಧಿಯಲ್ಲಿ ಎಕ್ಸೆಲ್ ಶೀಟಲ್ಲಿ ಒಂದು ಮಾರ್ಕ್ಸ್ ಶೀಟನ್ನು ತಯಾರಿಸಿದ ನಂತರ ಮಗುವಿಗೆ ಹೇಗೆ ರ್ಯಾಂಕನ್ನು ನಾವು ಆಟೋಮೆಟಿಕ್ಕಾಗಿ ನೀಡಬಹುದು ಅನ್ನೋದನ್ನು ನೋಡೋಣ. ಇಲ್ಲಿ ನಾನೊಂದು ಮಾರ್ಕ್ಸ್ ಲಿಸ್ಟನ್ನು ಸಿದ್ಧಪಡಿಸ್ಕೊಂಡಿದ್ದೀನಿ. ಟೋಟಲು ಪರ್ಸೆಂಟೇಜು ಗ್ರೇಡನ್ನೆಲ್ಲ ಆಗಲೇ ನಾನು ಅಸೈನ್ ಮಾಡಿದ್ದೀನಿ. ಇವಾಗ ಮಗು ಯಾವ ರ್ಯಾಂಕಲ್ಲಿದೆ ಅನ್ನೋದನ್ನು ನಾನು ನೋಡಬೇಕಾಗಿದೆ. ಅದಕ್ಕೆ ನೀವು ಮಾಡಬೇಕಾಗಿದ್ದಿಷ್ಟೇ. ಸೊ ಇಲ್ಲಿ ಫಸ್ಟು ನಾವು ಇಸ್ ಈಕ್ವಲ್ ಟು ಹಾಕ್ಕೋಬೇಕು. ಇಸ್ ಈಕ್ವಲ್ ಟು ಹಾಕಿದ ನಂತರ ರ್ಯಾಂಕ್ ಅಂತ ಟೈಪ್ ಮಾಡಿ. ರ್ಯಾಂಕ್ ಅಂತ ಟೈಪ್ ಮಾಡಿದ ನಂತರ ಇಲ್ಲಿ ಬೇಕಿದ್ರೆ ಚೂಸ್ ಮಾಡ್ಬೋದು, ಡಬಲ್ ಕ್ಲಿಕ್ ಮಾಡಿ. ನಂತರ ಇದು ನಂಬರ್ ಕೇಳುತ್ತೆ. ಸೊ ನಮ್ಮ ನಂಬರ್ ಯಾವುದಂದ್ರೆ ಈ ಪರ್ಸೆಂಟೇಜ್, ಈ ನಂಬರನ್ನು ನಾವು ಚೂಸ್ ಮಾಡಬೇಕಾಗತ್ತೆ ಮೊದಲೇ ಮಗುವಿಂದು. ನಂತರ ಕಾಮ ಹಾಕಿ ಇಷ್ಟು ಮಕ್ಕಳಲ್ಲಿ ಇಷ್ಟು ಪರ್ಸೆಂಟೇಜಲ್ಲಿ ಈ ಮಗು ಯಾವ ರ್ಯಾಂಕಲ್ಲಿದೆ ಅಂತ ನನಗೆ ಬೇಕು. ಆಗ ನಾನು ಇದನ್ನು ಸೆಲೆಕ್ಟ್ ಮಾಡಬೇಕು. ನೋಡಿ, ಇದು ಕಲರ್ ಚೇಂಜ್ ಆಗಿ ರೆಡ್ ಕಲರಲ್ಲಿ ಬಂದಿದೆ. ಏನೂ ಡಿಸ್ಟರ್ಬ್ ಮಾಡದೆ ನಿಮ್ಮ ಕೀಬೋರ್ಡಲ್ಲಿ F4 ಅಂತ ಕ್ಲಿಕ್ ಮಾಡಿ. F4 ಪ್ರೆಸ್ ಮಾಡಿದ ತಕ್ಷಣ ಡಾಲರ್ ಸಿಂಬಾಲನ್ನು ನೀವು ಕಾಣ್ತೀರಾ. ಸೊ ಇದು ನಿಮ್ಮ ಒಂದು ಸೆಲ್ಲಿನ ರೆಫರೆನ್ಸನ್ನು ಫಿಕ್ಸ್ ಮಾಡ್ತಾ ಇದೆ. ನಂತರ ಎಂಟರ್ ಅಂತ ಕೊಡಿ. ಸೊ ಈ ಮಗು 3ನೆಯ ಸ್ಥಾನದಲ್ಲಿದೆ. ಇವಾಗ ಇದನ್ನೇ ನಾವು ಕೆಳಗಡೆ ಡ್ರ್ಯಾಗ್ ಮಾಡಬೇಕಾಗತ್ತೆ, ಅಥವಾ ಜಸ್ಟ್ ಇಲ್ಲಿ ಮೂಲೆಯಲ್ಲಿ ಬ್ಲ್ಯಾಕ್ ಕಲರ್ ಪ್ಲಸ್ ಸಿಂಬಾಲ್ ಬಂದ ತಕ್ಷಣ ಅದರ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಿಬಿಟ್ರೆ ಸಾಕು, ನಿಮಗೆ ಆ ಮಕ್ಕಳ ಒಂದು ರ್ಯಾಂಕನ್ನು ನೀವು ನೋಡ್ಬೋದು. ನಾನು ಇದನ್ನು ಮಧ್ಯದಲ್ಲಿ ಅಲೈನ್ ಮಾಡ್ತಾ ಇದ್ದೀನಿ. ಓಕೆ, ದಿಸ್ ಇಸ್ ಹೌ ವಿ ಫೈಂಡ್ ಔಟ್ ರ್ಯಾಂಕ್. ಥ್ಯಾಂಕ್ ಯು.